ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಧಾ ಚಲನ್. ನಿನ್ನೆ ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಸಾಯಂಕಾಲ ದೋಸೆಗೆ ಹಾಕಿದ್ದೆ ಅಂದ್ಬಿಟ್ಟು ದೋಸೆಗೆಲ್ಲ ರುಬ್ಬಿಟ್ಕೊಬಿಡೋಣ ಅಂತ ದೋಸೆಗೆಲ್ಲ ರುಬ್ಬಿಡ್ತಾಯಿದ್ದೀನಿ. ಆಮೇಲೆ ಕಿರಣಗೆ ಸ್ವಲ್ಪ ನೆಗಡಿ ಆಗಿತ್ತು ಅಂದ್ಬಿಟ್ಟಮ್ಮ ಕಷಾಯ ಮಾಡಮ್ಮ ಅಂದ್ಲು ಅಂತ ಅವಳಿಗೂ ಅಷ್ಟೇ ಕಷಾಯ ಮಾಡಿಕೊಟ್ಬಿಡೋಣ ಅಂತ ಹಂಗೆ ಒಂದು ಕಡೆ ಕಷಾಯಕ್ಕೆ ಇಟ್ಬಿಟ್ಟು ನಾನು ರುಬ್ಕೋತಾ ಇದ್ದೀನಿ. ಇವಾಗ ಟೆಸ್ಟ್ಗಳು ನಡೀತಾ ಇರೋದ್ರಿಂದ ರಜೆ ಹಾಕ್ಸೋಕ್ಕೂ ಆಗೋಲ್ಲ ಮಕ್ಕಳಿಗೆ. ಅದಕ್ಕೆ ಸ್ವಲ್ಪ ಇದ್ದಾಗೆ ನೆಗಡಿ ಅದನ್ನು ಕಷಾಯದೆಲ್ಲ ಒಂದು ಟ್ಯಾಬ್ಲೆಟೆಲ್ಲ ವಾಸಿ ಮಾಡಿಬಿಟ್ರೆ ಸರೋಗುತ್ತೆ, ಇಲ್ಲಾಂದರೆ ನೆಗಡಿ ಹಂಗೆ ಜ್ವರಕ್ಕೆ ತಿರ್ಕೊಂಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಷಾಯನೇ ಮಾಡಿಕೊಡ್ತಾಯಿದ್ದೆ. ಕಷಾಯ ಎಲ್ಲ ಮಾಡಿದಾದಮೇಲೆ ದೋಸೆಗೆಲ್ಲ ರುಬ್ಬಿದಾಯಿತು. ಅವಳಿಗೂ ಹಂಗೆ ಕೊಟ್ಬಿಟ್ಟು ನಾನು ದೋಸೆಗೆಲ್ಲ ಹಾಕಿದೆ. ನಾನು ಸೋಡಾ ಏನು ಯೂಸ್ ಮಾಡಲ್ಲ, ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಕಲಸಿಟ್ಬಿಡ್ತೀನಿ. ಇವು ಒಂದೊಂದು ಸಲ ಏನಾಗುತ್ತೆ ಅಂದರೆ ಈ ಚಳಿಗೆ ಉಬ್ಬೋದೇ ಇಲ್ಲ, ಊರೇ ಇರಲ್ಲ, ಹಂಗೇ ಇದ್ದೋಗ್ಬಿಡುತ್ತೆ. ಅದಕ್ಕೆ ನಾನು ದೋಸೆಗೇನೆ ಹಾಕಿದೆ, ಇಲ್ಲಾಂದರೆ ಇಡ್ಲಿ ದೋಸೆಗೆ ಎರಡಕ್ಕೂ ರುಬ್ಕೊಳ್ಳೇನೆ ಅಂತ. ಇವತ್ತು ಬರೀ ದೋಸೆಗೆ ಮಾತ್ರ ಹಾಕ್ತೆ. ಇಡ್ಲಿಗೆ ತುಂಬ ಚೆನ್ನಾಗಿ ಉಬ್ಬಿದ್ರೇ ಅದು ಇಡ್ಲಿ ಸಾಫ್ಟಾಗಿ ಬರೋದು, ಉಬ್ಬಿಲ್ಲ ಅಂದರೆ ಗಟ್ಟಿಯಾಗಿರುತ್ತೆ ಅಂದ್ಬಿಟ್ಟು ಬರೀ ದೋಸೆಗೆ ಮಾತ್ರ ರುಬ್ಕೊಂಡಿದ್ದೀನಿ. ಅದನ್ನು ರುಬ್ಬಿ ಎಲ್ಲ ಎತ್ತಿಟ್ಬಿಟ್ಟು ಕಿರಣಗೆ ಕಷಾಯನೂ ಹಂಗೆ ಮಾಡಿ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಮ್ಮಿತ್ತು, ಅವರಿಬ್ರಿಗೂ ಹಂಗೆ ಕಷಾಯನೂ ಮಾಡಿಕೊಟ್ಟೆ. ಆಮೇಲೆ ಮೊನ್ನೆ ನಾವು ಚಿಕ್ಕಪೇಟೆಗೆ ಹೋಗಿದ್ದಾಗ ಏನು ತಂದ್ರಿ ಅಂತ ನಾನು ತೋರಿಸಿರಲಿಲ್ಲ, ಯಾಕಂದರೆ ಅವರು ಅವತ್ತು ಚಿಕ್ಕಪೇಟೆಯಿಂದ ಬಂದಿದ್ದ ತಕ್ಷಣ ಅವ್ರು ಹಂಗೆ ಊರಿಗೋದ್ಮೇಲೆ ನಾನು ಸ್ವಲ್ಪ ಡ್ರೆಸ್ಗಳು ಕೊಟ್ಟು ಕಳಿಸಿದ್ದೆ, ಅಲ್ಲೇ ಟಿಚ್ ಹಾಕ್ಸ್ಬಿಟ್ಟು ಕೊಟ್ಟು ಕಳ್ಸಮ್ಮ ಅಂದ್ಬಿಟ್ಟು ಅಂತ ಅವ್ರ ಕೈಲೇ ಕೊಟ್ಟು ಕಳಿಸಿದ್ದೆ. ಇದು ಸೀರೆ ಬಂದು ತುಂಬಾ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ಸೀರೆ ಎಲ್ಲ ಮಾವಿನಕಾಯಿ ಡಿಸೈನು, ಪ್ಲೈನ್ ಸೀರೆ, ಅಂದರೆ ಅಲ್ಲಲ್ಲೇ ಮಾವಿನಕಾಯಿ ಡಿಸೈನು, ಬಾರ್ಡ್ರೇನಿಲ್ಲ, ಬರೀ ಪ್ಲೈನ್ ಸೀರೆ. ತುಂಬ ಚೆನ್ನಾಗಿ ಬಂದಿತ್ತು ಸೀರೆ, ಮಾತ್ರ ಸಾಫ್ಟಾಗಿತ್ತು ಸೀರೆ. ಅದಕ್ಕೆ ನೋಡಿ ನಾನು ತಗೊಂಡೆ ಅದನ್ನು. ಅವ್ರ ಶಾಪಿಂಗ್ಗೆ ಹೋಗಿದ್ದೆ, ಅವ್ರ ಜೊತೆ ಹೋಗಿದ್ದಿದ್ದು. ಮೊದಲೇ ಹೆಂಗಸ್ರೇನು ಹೋದರೆ ಏನಾದರೂ ಬಟ್ಟೆ ಏನಾದರೂ ನೋಡಿದ್ರೆ ಬಟ್ಟೆನೋ ಸರನೋ ಬಳೆನೋ ಹಂಗೆ ಬರೀ ಕೈಲಂತೂ ಬರಲ್ಲ, ಏನಾದರೂ ತಗೊಳ್ತೀರಿ. ಹಾಗೆ ನಾನು ಒಂದು ₹1000 ಅದು ₹1000 ಸೀರೆ, ಒಂದು ಸೀರೆ ಎತ್ಕೊಂಡೆ. ಹುಡುಗರಿಗೆ 2 ಜೊತೆ ಟಾಪ್ ಮಾತ್ರ ತಗೊಂಡೆ. ಅವ್ರ ಅಂಗಡಿಲಿದ್ವು ಸುಮಾರು ಸೀರೆ, ಸ್ಟಾರ್ಟಿಂಗ್ ₹600 ಹಿಡಿದು ₹50,000 ಗಂಟ ಇತ್ತು ಸೀರೆಗಳು. ತುಂಬ ಚೆನ್ನಾಗಿದ್ದು, ಹೆಂಗೆ ದುಡ್ಡು ಕೊಟ್ಟರೆ ಆ ಥರ ಎಲ್ಲ ಇತ್ತು. ಅಂದರೆ ನಾನು ₹1000 ಕೊಟ್ಟು ತಗೊಂಡೆ. ನಮ್ಮಮ್ಮ ಒಂದು ತಗೊಂಡ್ರು. ಇನ್ನಿವರು ಟಾಪ್ಗಳು ಅವ್ರ ಸೆಟ್ಟು ಪೂರ್ತಿ ಇರೋವೆಲ್ಲ ತಗೊಂಡ್ರು. ಅವ್ರ ಡ್ರೆಸ್ಸು, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಅಕ್ಕ ಎಲ್ಲ ಫುಲ್ಲು ಸೆಟ್ ಬರುತ್ತಲ್ಲ ಅದು ತಗೊಂಡ್ರು. ಅವು ಡ್ರೆಸ್ಸುಗಳು ಅವು ಅಷ್ಟೇ ₹500 ₹600 ಫುಲ್ಲು ಸೆಟ್ ಇರೋದೆಲ್ಲ ₹600 ₹550 ಆ ಥರನೇ ಇತ್ತು. ಚೆನ್ನಾಗಿತ್ತು, ಸಾಫ್ಟಾಗಿದ್ದವು ಬಟ್ಟೆಗಳು. ಅದೇ ಚಿಕ್ಕಪೇಟೆಗೆ ಹೋದರೆ ಹುಡುಕಬೇಕು ಅಷ್ಟೇನೆ, ಒಂದು ಅಂಗಡಿಗೆ ಹೋಗಿ ಬರ್ತೀವಿ ಅಂದರೆ ಆಗೋಲ್ಲ. ಸ್ವಲ್ಪ ಹುಡುಕಿ ಎಲ್ಲ ನೋಡಿದ್ರೆ ನಮಗೆ ಬೇಕಾಗಿರೋ ಥರ ಬಟ್ಟೆ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ಸಟ್ಟಿರೋವು ಎತ್ಕೋಬೇಕು. ಇವ್ರಿಗೂ ಒಂದು ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಣ ಅವಾಗ ಎತ್ಕೊಳ್ಳೋಣ, ಇವಾಗ ಸಾಕು ಅಂತ ಅದನ್ನು ಎತ್ಕೊಂಡೆ. ನಾನು 2 ಟಾಪ್ ಎತ್ಕೊಂಡೆ ಅಷ್ಟೇ. ಮಕ್ಕಳಿಗೆ ಇಬ್ಬರಿಗೂ 2 ಟಾಪು, ನನಗೊಂದು ಸೀರೆ ತಗೊಂಡೆ. ಆಮೇಲೆ ಕಿರಣ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದೆ ಏನಾದರೂ ತಗೊಂಬಪ್ಪ ಅಂದ್ಬಿಟ್ಟು ಅಂತ. ಅವರಪ್ಪ ಸ್ವಲ್ಪ ಫ್ರೈಡ್ ರೈಸನ್ನು ಗೋಬಿ ಮಂಚೂರಿ ತಗೊಂಬಂದಿದ್ರು. ಅದು ಗೋಬಿ ಮಂಚೂರಿಯನ ಸುಮಾರಾಗಿತ್ತು, ಚೆನ್ನಾಗಿರಲಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸುಮಾರಾಗಿತ್ತು ಅಷ್ಟೇನೆ. ಫ್ರೈಡ್ ರೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಳೆ ಇದ್ದಿದ್ದಕ್ಕೂ ಫ್ರೈಡ್ ರೈಸು ಖಾರವಾಗೇನೋ ಮಾಡಿಕೊಟ್ಟಿದ್ದಾರೆ ಅವರಪ್ಪ. ಖಾರನೇ ಹಾಕ್ಸ್ಕೊಬರ್ತಾರೆ ಯಾವಾಗೂ ಕೇಳಿ. ತುಂಬ ಚೆನ್ನಾಗಿತ್ತು. ಇದು ಇವತ್ತು ಬೆಳಗ್ಗೆನೇ ಕಂಟಿನ್ಯೂ ಮಾಡಿದ್ದು ನಾನು. ಬೆಳಗ್ಗೆ ದೋಸೆಗೆ ನೋಡ್ರಿ ಚೆನ್ನಾಗಿ ಉಬ್ಬು ಬಂದಿತ್ತು. ನಾನು ಉಬ್ಬುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ, ಆದರೆ ಊರಿತ್ತು ಚೆನ್ನಾಗಿ. ಆಮೇಲೆ ಅವ್ರಿಗೆಲ್ಲ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ಹಾಗೆ ಅವ್ರಿಗೂ ತಿನ್ನೋಕ್ಕೂ ಹಾಕ್ಕೊಟ್ಬಿಟ್ಟು ಬಾಕ್ಸ್ಗೂ ಹಂಗೆ ಹಾಕ್ಬಿಟ್ಟು ದೋಸೆ ಚಟ್ನಿ ಪಲ್ಯ ಮಾಡಿದೆ. ಬಿಸಿ ಮಾಡ್ತಾಯಿದ್ರೆ ಅವ್ರು ತಿಂತಾರೆ, ಅವ್ರ ಪಾಡ್ಗೆ ಅವ್ರು ಹಾಕ್ಕೊಂಡು ತಿಂತಾರೆ. ನಾನೇ ಹಾಕ್ಕೊಡ್ಬೇಕು ಅನ್ನೋದೇನಿಲ್ಲ, ಮಾಡಿಟ್ರೆ ಅವ್ರು ಬಡಿಸ್ಕೊಂಡು ತಿಂತಾರೆ. ಅವರಿಬ್ಬರು ತಿಂದ್ಬಿಟ್ಟು ಅವಳನ್ನ ಕರ್ಕೊಂಡೋದ್ರು, ಕಿರಣನ ಸ್ಕೂಲ್ಗೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ನಾನು ಬಿಸಿನೀರು ಕುಡಿತೀನಿ, ನಾಷ್ಟೇನು ಮಾಡಲ್ಲ, ಟೀನೂ ಕುಡಿಯಲ್ಲ ಬೆಳಗ್ಗೆ. ಸ್ವಲ್ಪ ಆರಾಮಾಗಿ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು 1/4 ಗಂಟೆ ಆಮೇಲೆ ನಾನು ಬೇರೆ ಕೆಲಸ ನೋಡ್ಕೋತೀನಿ.
ಮನೆಗಿಂದ ಕೆಲಸ ಎಲ್ಲ ಆಮೇಲೆ ನಾನು ಮಾಡ್ಕೊಳ್ಳೋದು. ಅವರಿಬ್ಬರು ಹೋಗೋವರೆಗೂ ನಾನು ಅಷ್ಟೊಂದು ಕೆಲಸ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನಾಷ್ಟ ಮಾಡೋದೇ ಸರಾಗಿರುತ್ತೆ. ನಾಷ್ಟ ಮಾಡಿ ಬಾಕ್ಸಿಗೆ ಕಟ್ಟಿ ತಲೆ ಬಾಚು ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಅವರು ಹೋದ್ಮೇಲೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸಿ ಕುಡ್ಕೊಂಡು ಕೂತಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.